ಆಕಾಶವಾಣಿ ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್. ಇನ್ನು ಮುಂದೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ದೇವಸ್ಥಾನ, ಇದು ಭಾಳ ಜನ ಇಲ್ಲಿ ಹೋಗಿ ನೋಡ್ಕೊಂಡು ಬರ್ತಾರೆ. ಇದು ಸಕರಾಯಪಟ್ಟಣದ ರಂಗನಾಥ ದೇವಾಲಯ. ಈ ಸಕರಾಯಪಟ್ಟಣ ಅಂತಕ್ಕಂಥದ್ದು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ವೆಂಕಟಾಚಲ ಅವಧೂತರಿದ್ದಂಥ ಒಂದು ಸ್ಥಳ ಇದು. ಅದೆಲ್ಲರಿಗೂ ಭಾಳ ಜನಕ್ಕೆ ಗೊತ್ತಿದೆ. ಅದು ಈ ಸಕರಾಯಪಟ್ಟಣ ಕಡೂರಿನಿಂದ 19 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಥಳ. ಒಂದು ನಂಬಿಕೆ ಪ್ರಕಾರ ಇಲ್ಲಿ ರುಕ್ಮಾಂಗದ ರಾಯನನು ರಾಜ್ಯಭಾರ ಮಾಡ್ತಾ ಇದ್ದ. ಇದು ಮಹಾಭಾರತದ ಕಾಲದಲ್ಲಿ, ಈಗಲ್ಲ, ಮಹಾಭಾರತದ ಕಾಲದಲ್ಲಿ ರುಕ್ಮಾಂಗದ ಅಂತ ಒಬ್ಬ ರಾಜ ಇದ್ದ. ಅವನಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ. ಅವನಿಗಿಬ್ಬರು ಹೆಣ್ಣು ಮಕ್ಕಳಿದ್ರು. ಹಿರಿಯ ಮಗಳನ್ನು ಕೊಟ್ಟ ಸ್ಥಳವನ್ನು ಹಿರೇಮಗಳೂರು ಅಂತ ಕರೆದ್ರು, ಚಿಕ್ಕ ಮಗಳನ್ನು ಮದುವೆ ಮಾಡಿಕೊಟ್ಟಂಥ ಸ್ಥಳಕ್ಕೆ ಚಿಕ್ಕಮಗಳೂರು ಅಂತ ಕರೆದ್ರು ಅಂತ ಒಂದು ಐತಿಹ್ಯ ಇದೆ. ಇಲ್ಲಿ ಹೊಯ್ಸಳರು, ವಿಜಯನಗರದ ಅರಸರು ಮತ್ತು ಪಾಳೆಗಾರರು ಇದನ್ನು ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಇಲ್ಲಿರ್ತಕ್ಕಂಥ ಪ್ರಮುಖ ದೇವಾಲಯ ಅಂತಂದರೆ ಶಕುನಿ ರಂಗನಾಥ ಸ್ವಾಮಿ ದೇವಾಲಯ ಅಂತ. ಇದಕ್ಕೆ ಬರೀ ರಂಗನಾಥ ಸ್ವಾಮಿ ಅಂತ ಕರೆಯಲ್ಲ, ಶಕುನಿ ರಂಗನಾಥ ಸ್ವಾಮಿ ಅಂತ ಕರೀತಾರೆ. ಯಾಕೆ ಶಕುನಿ ರಂಗನಾಥ ಸ್ವಾಮಿ ಅಂತ ಕರೀತಾರೆ ಅಂತಂದರೆ, ಇಲ್ಲಿ ರಂಗನಾಥನ ಮೂರ್ತಿಯನ್ನು ಶಕುನಗಿರಿ ಅಂತಕ್ಕಂಥ ಸ್ಥಳದಿಂದ ತಗೊಂಬಂದಿದ್ದು, ಅಲ್ಲಿ ಸ್ಥಾಪನೆ ಮಾಡಿದ್ದು. ಅದಕ್ಕೆ ಶಕುನಿ ರಂಗನಾಥ ಅಂತ ಕರೀತಾರೆ ಅಷ್ಟೇ. ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣಗೊಂಡು ಆನಂತರ ದಿನಗಳಲ್ಲಿ ಇದು ವಿಸ್ತರಣೆಗೊಂಡಿರ್ತಕ್ಕಂಥದ್ದು ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ಇಲ್ಲೂ ಸಹ 2 ಗರ್ಭಗುಡಿಗಳಿದೆ. ಒಂದು ಗರ್ಭಗುಡಿಯಲ್ಲಿ ಚನ್ನಕೇಶವನ ಸುಂದರ ಮೂರ್ತಿ ಇದೆ, ಇನ್ನೊಂದು ಗರ್ಭಗುಡಿಯಲ್ಲಿ ಶಕುನಿ ರಂಗನಾಥನ ಶಿಲ್ಪ ಇದೆ. ಅದರ ಜೊತೆಗೆ ಶ್ರೀದೇವಿ ಮತ್ತು ಭೂದೇವಿಯರ ವಿಗ್ರಹಗಳು ಸಹ ಇಲ್ಲಿ ನಾವು ನೋಡ್ಬೋದು. ಶಕುನಿಗಿರಿ ಎಂಬ ಸ್ಥಳದಿಂದ ರಂಗನಾಥ ಮೂರ್ತಿ ತಂದಿದ್ದು ಅಂತ ಆಗಲೇ ಹೇಳಿದೆ, ಅದಕ್ಕೋಸ್ಕರವಾಗಿ ಅದಕ್ಕೆ ಆ ಹೆಸರು ಬಂದಿದೆ. ಆಮೇಲೆ ಇದರ ಆವರಣದಲ್ಲಿ ಇನ್ನೂ ಸಣ್ಣ ಪುಟ್ಟ ದೇವಾಲಯಗಳಿದ್ದಾವೆ. ಅವುಗಳಲ್ಲಿ ಒಂದರಲ್ಲಿ ಚತುರ್ಭುಜ ರಾಮನ ಸುಂದರ ಮೂರ್ತಿ ಇದೆ. 4 ಕೈಗಳಿರ್ತಕ್ಕಂಥ ಶ್ರೀರಾಮಚಂದ್ರ ಮೂರ್ತಿ, ಭಾಳ ಸೊಗಸಾಗಿರ್ತಕ್ಕಂಥದ್ದು. ಆಮೇಲೆ ನವನೀತ ಕೃಷ್ಣನ ಮೂರ್ತಿನೂ ಇದೆ, ಅಂದರೆ ಬೆಣ್ಣೆಯನ್ನು ತಿಂತಕ್ಕಂತಹ ಕೃಷ್ಣನ ಮೂರ್ತಿ. ಮತ್ತೊಂದರಲ್ಲಿ ಆಂಜನೇಯನ ವಿಗ್ರಹ ಇದೆ. ಆಮೇಲೆ ಲಕ್ಷ್ಮಿಯ ದೇಗುಲನ್ನು ಸಹ ಇಲ್ಲಿ ಕಾಣ್ಬೋದು. ರಥೋತ್ಸವ ಸಮಯದಲ್ಲಿ ಇಲ್ಲೊಂದು ವಿಚಿತ್ರ ಸಂಪ್ರದಾಯವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಥೋತ್ಸವ ಸಮಯದಲ್ಲಿ ಏನು ಮಾಡ್ತಾರೆ, ಒಂದು ಮಲನ ಹಿಡ್ಕೊಂಬರ್ತಾರೆ ಕಾಡಿಗೆ ಹೋಗಿ. ಅದನ್ನು ತಗೊಂಬಂದು ರಥಕ್ಕೆ ಪ್ರದಕ್ಷಿಣೆ ಮಾಡಿಸ್ತಾರೆ. ರಥಕ್ಕೆ ಪ್ರದಕ್ಷಿಣೆ ಮಾಡಿ ಅದು ಎಲ್ಲೋ ಓಡೋಗ್ಬಿಡುತ್ತದು. ಅವಾಗೇನು ತಿಳ್ಕೊಂಡ್ರೆ, ಅದು ಓಡಿ ಹೋದ ದಿಕ್ಕಿನಲ್ಲಿ ಒಳ್ಳೆಯ ಮಳೆಯಾಗುತ್ತೆ, ಉತ್ತಮ ಮಳೆಯಾಗುತ್ತೆ ಅನ್ನೋದು ಅಲ್ಲಿನ ಜನರ ಒಂದು ನಂಬಿಕೆ. ಅದು ಅಲ್ಲೇ ಸಮೀಪದಲ್ಲಿ ಒಂದು ಜೈನ ಬಸದಿ ಇದೆ. ಅಂದರೆ ಹಿಂದೆ ಇದು ಜೈನರ ಒಂದು ಪ್ರಮುಖವಾಗಿರ್ತಕ್ಕಂಥ ಸ್ಥಳ ಆಗಿದ್ದಿರ್ಬೋದು. ಯಾಕೆಂದರೆ ಜೈನ ಬಸದಿಯಲ್ಲಿ ಕಂಡುಬರುತ್ತೆ, ಭಾಳ ಶಿಥಿಲಾವಸ್ಥೆಯನ್ನು ಮುಟ್ಟೋಗಿದೆ, ಎಲ್ಲ ಮುರಿದೋಗಿದೆ. ಆದರೂ ಸಹ ಅಲ್ಲಿರ್ತಕ್ಕಂಥ 5 ಅಡಿ ಎತ್ತರದ ಒಂದು ಪಾರ್ಶ್ವನಾಥನ ವಿಗ್ರಹ, ಬಹಳ ಸುಂದರವಾಗಿರ್ತಕ್ಕಂಥ ವಿಗ್ರಹ ಇದೆ. ಅದು ಅದ್ರ ಜೊತೆಗೆ ಜೈನ ಧರ್ಮಕ್ಕೆ ಸಂಬಂಧಿಸಿದ 3 ಶಾಸನಗಳು ದೊರೆತಿದೆ. ಅಂದರೆ ಇದನ್ನೇನು ಅರ್ಥ ಆಗುತ್ತೆ ಅಂತಂದರೆ, ಒಂದು ಕಾಲದಲ್ಲಿ ಇದು ಜೈನರ ಪ್ರಮುಖ ಸ್ಥಳವಾಗಿತ್ತು ಅನ್ನೋದನ್ನು ನಮಗೆ ಸೂಚಿಸುತ್ತದೆ. ಇಲ್ಲಿಯೇ ಸಮೀಪ ಮರಡಿ ಮಠ ಅಂತ ಒಂದಿದೆ, ಅಲ್ಲಿ ಅಜ್ಜಯ್ಯನ ಗದ್ದಿಗೆ ಇದೆ. ಸಕರಾಯಪಟ್ಟಣದಲ್ಲಿ ಒಂದು ಕೋಟೆ ಅವಶೇಷನೂ ಇದೆ. ಕೋಟೆಯ ಮೇಲೆ ಒಂದು ಬೃಹತ್ ಫಿರಂಗಿಯನ್ನು ಇವತ್ತಿಗೂ ನಾವು ಕಾಣ್ಬೋದು. ಅಂದರೆ ಇದು ಹಿಂದೆ ರಾಜರು ಆಳಿದ್ದಂಥ ಸ್ಥಳವಾಗಿರೋದ್ರಿಂದ ಕೋಟೆನೂ ಇದೆ, ದೇವಾಲಯಗಳಿದೆ. ಭಾಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಈ ಸಕರಾಯಪಟ್ಟಣ ಪ್ರತಿಯೊಬ್ಬ ಈ ಪ್ರವಾಸಿಗರಿಗೂ ಸಹ ಒಳ್ಳೆಯ ಮುದವನ್ನು ನೀಡತಕ್ಕಂಥ ಒಂದು ಸ್ಥಳ ಇದು. ಬಾಗಿಲೋಳು ಕೈ ಮುಗಿದು ಒಳಗೆ ಯಾತ್ರಿಕನೇ. ಇನ್ನು ಶಕಟಪುರ, ಇದು ಬಹಳ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಅಂದರೆ ಶಕಟ ಮುನಿಗಳು ಅಂತ ಇದ್ದರು, ಮಹಾಮುನಿಗಳವರು. ಅವರು ಇಲ್ಲಿ ತಪಸ್ಸನ್ನು ಮಾಡಿದ್ರಿಂದ ಇದಕ್ಕೆ ಶಕಟಪುರ ಅಂತ ಕರೀತಾರೆ. ಇದು ಶೃಂಗೇರಿಯ ಸಮೀಪ ಇರತಕ್ಕಂಥ ಒಂದು ಸ್ಥಳ. ಇದನ್ನು ಬಂಡಿಗಡಿ ಮಠ ಅಂತಲೂ ಸಹ ಕರೀತಾರೆ. ಇಲ್ಲಿ ಈ ಶಕಟಪುರದಲ್ಲಿ ಶಂಕರ ಮಠ ಇದೆ. ಇದು ಸಾಮಾನ್ಯವಾಗಿರ್ತಕ್ಕಂಥ ಶಂಕರ ಮಠ ಅಲ್ಲ, ಇದು ಬದರಿ ಶಂಕರಾಚಾರ್ಯ ಪೀಠದ ಶಾಖಾ ಮಠ. ಇದು ಹಿಂದೆ ಇಲ್ಲಿ ಸತ್ಯತೀರ್ಥರು ಅಂತಕ್ಕಂಥ ಮುನಿಗಳು ಬದರಿಯಿಂದ ಇಲ್ಲಿಗೆ ಬಂದರು. ಈ ಬಂದಾಗ ಈ ಪ್ರದೇಶದ ಪ್ರಶಾಂತ ವಾತಾವರಣಕ್ಕೆ ಅವ್ರ ಮನ ಸೋಲ್ತು. ಆದ್ದರಿಂದ
ಅಲ್ಲೇ ಅವರು ಧ್ಯಾನಾಸಕ್ತರಾದರು, ತಪಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಅಷ್ಟೇ ಅಲ್ಲ, ಅವರು ಬದರಿಯಿಂದ ಒಂದು ಲಕ್ಷ್ಮೀನಾರಾಯಣನ ವಿಗ್ರಹವನ್ನು ಸಹ ತಮ್ಮ ಜೊತೆಗೆ ತಂದಿದ್ರನ್ನ ಅದನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈಗ ಅದೊಂದು ಪ್ರಮುಖ ಮಠವಾಗಿ ಸದ್ಭಕ್ತರು ಭೇಟಿ ನೀಡತಕ್ಕಂತಹ ಸುಂದರ ತಾಣವಾಗಿದೆ. ಇಲ್ಲಿನ ಶಾಸನಗಳಲ್ಲಿ ಇದನ್ನು ಮುನಿಯೂರು ಅಂತಲೂ ಸಹ ದಾಖಲೆ ಮಾಡಿದ್ದಾರೆ. ಈ ವಿಶಾಲವಾಗಿರ್ತಕ್ಕಂಥ ಪ್ರದೇಶ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿರ್ತಕ್ಕಂಥ ಬೃಹತ್ ವಿಜಯನಗರದ ಅರಸರು ಈ ಮಠಕ್ಕೆ ಕೆಲ ದತ್ತಿಗಳನ್ನು ನೀಡಿರ್ತಕ್ಕಂಥ ದಾಖಲೆ ಸಿಕ್ಕಿದೆ. ಈ ದೇವಾಲಯಕ್ಕೆ 3 ಗರ್ಭಗುಡಿ ಇದೆ. ಒಂದು ಗರ್ಭಗುಡಿಯಲ್ಲಿ ವಿದ್ಯಾರಾಜ ರಾಜೇಶ್ವರಿ ಒಂದು ವಿಗ್ರಹ ಇದೆ. ಇನ್ನೊಂದರಲ್ಲಿ ಸಂತಾನ ಗೋಪಾಲಕೃಷ್ಣನ ಜೊತೆಗೆ ಲಕ್ಷ್ಮೀ ನರಸಿಂಹ ದೇವರುಗಳ ಸುಂದರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು 3ನೇ ಗರ್ಭಗುಡಿಯಲ್ಲಿ ಶಂಕರಾಚಾರ್ಯರ ಭವ್ಯ ಮೂರ್ತಿಯನ್ನು ನಾವು ಕಾಣಬಹುದು. ಈಗ ಪ್ರಸ್ತುತ ಪೀಠಾಧಿಪತಿಗಳಾಗಿರುವವರು ಶ್ರೀ ವಿದ್ಯಾಭಿನವ ಶ್ರೀ ಕೃಷ್ಣಾನಂದ ತೀರ್ಥ ಸ್ವಾಮಿಗಳು. ಇಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳು ಸದಾ ನಡೀತಾನೆ ಇರುತ್ತೆ. ಇಲ್ಲಿ ದೂರದ ಊರುಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿ ವಸತಿ ಊಟ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಈ ಶಕಟಪುರ ಅಂತಕ್ಕಂಥದ್ದು ಕೊಪ್ಪದಿಂದ 17 ಕಿಲೋಮೀಟರ್ ದೂರದಲ್ಲಿದ್ದು ಉತ್ತಮ ರಸ್ತೆಯ ವ್ಯವಸ್ಥೆ ಇದೆ. ಕೆಲ ದಿನ ಪ್ರಶಾಂತವಾಗಿ ಅಲ್ಲಿ ದೈವ ಭಜನೆಯನ್ನು ಮಾಡ್ತಾ ಕಾಲ ಕಳೆಯೋದಕ್ಕೋಸ್ಕರವಾಗಿ ಒಂದು ನಿರ್ಮಾಣ ಆಗಿರ್ತಕ್ಕಂಥ ಒಂದು ಸುಂದರ ಸ್ಥಳ ಅಂತ ನಾವು ಹೇಳ್ಬೋದು. ಅಂತಹ ಸ್ಥಳವನ್ನು ನಾವು ಭೇಟಿ ಮಾಡಿದರೆ ನಮ್ಮ ಜೀವನ ಪಾವನವಾಗೋದ್ರ ಜೊತೆಗೆ ಮನಸ್ಸಿಗೆ ಒಂದು ಶಾಂತಿ ದೊರೆಯುತ್ತೆ ಅಂತ ಮಾತ್ರ ನಾವು ಹೇಳ್ಬೋದು. ಬಾಗಿಲೋಡು ಕೈ ಮುಗಿದು ಒಳಗೆ ಯಾತ್ರಿಕನೇ. ನಮ್ಮ ಮುಂದಿನ ಪಯಣ ಹೊರನಾಡನ್ನು ನೋಡದೇ ಇರತಕ್ಕಂಥವರೇ ಭಾಳ ಕಡಿಮೆ ಅಂತ ಹೇಳ್ಬೋದು. ಯಾಕೆಂದರೆ ಚಿಕ್ಕಮಗಳೂರಿಗೆ ಬಂದವರು ಶೃಂಗೇರಿಯನ್ನು ನೋಡ್ಕೊಂಡು ಅಲ್ಲಿಂದ ಹರಿಹರಪುರಕ್ಕೆ ಬಂದು ಹೊರನಾಡಿಗನ್ನೂ ಭೇಟಿ ಮಾಡಿ ಹೋಗ್ತಕ್ಕಂಥ ಒಂದು ಜನವನ್ನು ನಾವು ನೋಡಿದ್ವಿ. ಭಕ್ತರು ಈ 3 ಪ್ರದೇಶಗಳನ್ನು ಖಂಡಿತ ಅವರು ಯಾವಾಗಲೂ ತಪ್ಪಿಸ್ಕೊಳಲ್ಲ. ಸಾಮಾನ್ಯವಾಗಿ ಈ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನವನ್ನು ಬಹಳಷ್ಟು ಜನ ನಾವು ಪಡಿಬೇಕು, ಅಲ್ಲಿನ ಒಂದು ಸೌಂದರ್ಯವನ್ನು ಸವಿಬೇಕು, ದೇವಿಯ ಒಂದು ಕೃಪೆಯನ್ನು ಪಡಿಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡೆ ಇಲ್ಲಿಗೆ ಬರ್ತಾರೆ. ಈ ಹೊರನಾಡು ಶೃಂಗೇರಿಯಿಂದ 75 ಕಿಲೋಮೀಟರ್ ದೂರ ಇದೆ. ಚಿಕ್ಕಮಗಳೂರಿಂದ ಬರಬೇಕು ಅಂದರೆ ಸುಮಾರು ಒಂದು 100 ಕಿಲೋಮೀಟರ್ ಆಗುತ್ತೆ. ಹೊರನಾಡು ಎಂಥ ಒಂದು ಪ್ರದೇಶದಲ್ಲಿದೆ ಅಂತಂದರೆ ಸುತ್ತಮುತ್ತಲೂ ಗಿರಿ ಕಾನನಗಳು, ಹಸಿರಾಗಿ ತುಂಬಿರ್ತಕ್ಕಂಥ ಗಿರಿ ಕಾನನಗಳಿಂದ ಕೂಡಿರ್ತಕ್ಕಂಥದ್ದು. ಬಹಳ ಪ್ರಶಾಂತವಾಗಿರ್ತಕ್ಕಂಥ ಸ್ಥಳ. ಪಕ್ಕದಲ್ಲೇ ಭದ್ರಾ ನದಿ ಬೇರೆ ಹರಿಯುತ್ತೆ. ಆ ಭದ್ರಾ ನದಿಯ ದಡದ ಮೇಲಿರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಪ್ರವಾಸಿ ಸ್ಥಳ ಅಂತಂದರೆ ಈ ಹೊರನಾಡು. ಇಲ್ಲಿರ್ತಕ್ಕಂಥ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ಈ ಪಶ್ಚಿಮ ಘಟ್ಟದ ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಆಸ್ತಿಕರಿಗೆ ಬಹಳಷ್ಟು ಮುದ ನೀಡ್ತಕ್ಕಂಥ ಒಂದು ತಾಣ ಆಗಿದೆ. ಅಂಥ ಒಂದು ಪ್ರದೇಶ ಬಹುಶಃ ನಾವು ಬೇರೆ ಕಡೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೋಗ್ತಕ್ಕಂಥ ಎಲ್ಲ ಭಕ್ತರನ್ನು ಅಲ್ಲಿ ಉಳಿಯೋದಕ್ಕೆ ವಸತಿ ವ್ಯವಸ್ಥೆ ಇದೆ. ಅಲ್ಲಿ 3 ಹೊತ್ತು ಸಹ ಆಹಾರವನ್ನು ಪ್ರಸಾದವನ್ನು ನೀಡತಕ್ಕಂಥ ವ್ಯವಸ್ಥೆ ಇದೆ. ಎಲ್ಲರೂ ಸಹ ಅಲ್ಲಿ ಹೋಗಿ ಒಂದು ದಿವಸ ಇದ್ದು ಬರ್ತಕ್ಕಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಕುಟುಂಬ ಸಮೇತ ಹೋಗಿ ಬಂದರೆ ಅದೊಂದು ಒಳ್ಳೆಯ ಪ್ರವಾಸ ಆಗುತ್ತೆ, ದೇವಿಯ ದರ್ಶನ ಆಗುತ್ತೆ. ಅತ್ಯಂತ ಸುಂದರವಾಗಿರ್ತಕ್ಕಂಥ ಬಂಗಾರದ ಮೂರ್ತಿಯನ್ನು ನಾವು ಅನ್ನಪೂರ್ಣೇಶ್ವರಿಯ ಒಂದು ಸನ್ನಿಧಿಯಲ್ಲಿ ನಾವು ಕಾಣಬಹುದು. ಕೇಳಿದ್ರೆ ಇನ್ನು 10 ಹಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನು ತಿಳಿಸೋದಿದೆ. ನಿಮಗೂ ಕೂಡ ನಿಮ್ಮ ಚಿಕ್ಕಮಗಳೂರು ಜಿಲ್ಲೆಯ 10 ಹಲವು ಪ್ರಾಂತ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಆಸಕ್ತಿ ಇದ್ದರೆ ತಾವೂ ಕೂಡ ನಮ್ಮ AIRBDVT@gmail.comಗೆ ತಮ್ಮ ಊರಿನ ಮಾಹಿತಿಯನ್ನು ತಿಳಿಸೋದಕ್ಕೆ ಅವಕಾಶ ಇದೆ. ಹಾಗೆಯೇ ಈ ಕಾರ್ಯಕ್ರಮ ಸರಣಿಯಿಂದ ನೀವು ಕೂಡ ಪ್ರೇರಿತರಾಗಿರಬಹುದು, ಹಲವಾರು ಪ್ರದೇಶಗಳನ್ನು ಭೇಟಿ ಮಾಡ್ತಿರಬಹುದು. ಅದನ್ನು ಕೂಡ ಯೋಚನೆಯನ್ನು ಮಾಡ್ತಾ ಇದ್ದರೆ ಬಹಳ ಒಳ್ಳೆಯದು. ಈ ಒಂದು ಪ್ರವಾಸಿ ಸ್ಥಳ ನಮಗೆ ಅತ್ಯಂತ ಪ್ರಮುಖ ಯಾಕಾಗತ್ತೆ ಅಂತಂದರೆ 10 ಹಲವು ನೊಂದು ಬೆಂದ ಜೀವಗಳಿಗೆ ಮರುಜೀವವನ್ನು ಕೊಡುವಂತಹ ಸ್ಥಳಗಳು ಇವಾಗಿರುತ್ತೆ. ಅದೇ ರೀತಿಯಲ್ಲಿ ಹಲವಾರು ಜನರು ವಾರಪೂರ್ತಿ ಕೆಲಸ ಮಾಡಿದ ನಂತರದಲ್ಲಿ ವೀಕೆಂಡ್ನಲ್ಲಿ ಅಂದರೆ ವಾರದ ಕೊನೆಯಲ್ಲಿ ಇರತಕ್ಕಂಥ ರಜಾ ದಿನವನ್ನು ಕೂಡ ಈ ಥರದ ಪ್ರವಾಸಗಳಿಗೆ ಉಪಯೋಗಿಸಿಕೊಂಡಾಗ ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ನೀವು ಹೋಗಿ ಬಂದಾಗ ಪುನಃ ಕೆಲಸ ಮಾಡುವ ಹುಮ್ಮಸ್ಸು ಶಕ್ತಿಯೂ ಕೂಡ ಹೆಚ್ಚಾಗುತ್ತೆ. ಆ ರೀತಿಯ ಒಂದು ಯೋಚನೆಯನ್ನು ಮಾಡಿ, ಪ್ರವಾಸ ಯಾವತ್ತೂ ಪ್ರಯಾಸವಾಗಿರಬಾರ್ದು. ಪ್ರಯಾಸವಿಲ್ಲದೆ ಪ್ರವಾಸ ಮಾಡುವುದಕ್ಕೆ ನೀವು ಹೋಗುವುದಕ್ಕಿಂತ ಮೊದಲೇ
ಅಲ್ಲಿ ಏನೇನನ್ನು ನೋಡಬಹುದು, ಸುತ್ತಮುತ್ತಲೂ ಏನೇನನ್ನು ನೋಡಬಹುದು ಎನ್ನುವುದನ್ನೆಲ್ಲವನ್ನು ತಿಳಿದುಕೊಂಡು ಹೋದಾಗ ನೀವು ಪ್ರವಾಸವನ್ನು ಸುಖಕರವಾಗಿ ಮುಗಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಈ ಪ್ರವಾಸಿ ತಾಣದ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮದ ಪ್ರಮುಖ ಅಂಶವೂ ಕೂಡ ಹೌದು. ನಿಮಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ನೀವು ಕೂಡ ನಮಗೆ ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ. ಬಾಗಿಲೋಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಎಂಎನ್ ಸುಂದರ್ರಾಜ್. ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್.